ವಿರಾಮದ ಬಳಿಕ ಮತ್ತೆ ಸ್ವಾಗತ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶಕ್ಕೂ ಅಧಿಕಾರಿಗಳು ಕಿಮ್ಮತ್ತಿಲ್ವಾ ಎಂಬ ಪ್ರಶ್ನೆ ಎದ್ದಿದೆ. ಬೆಂಗಳೂರು ಗುಂಡಿ ಮುಚ್ಚಲು ಡಿಕೆ ಶಿವಕುಮಾರ್ ನೀಡಿದ್ದ ಡೆಡ್ಲೈನ್ ಮುಕ್ತಾಯಗೊಂಡಿದ್ರೂ ಈವರೆಗೂ ಕೂಡ ಗುಂಡಿಯನ್ನ ಮುಚ್ಚಿಲ್ಲ. ಇದರ ಮಧ್ಯೆ ಕಳಪೆ ಕಾಮಗಾರಿಗೆ ಮುಚ್ಚಿದ ರಸ್ತೆ ಗುಂಡಿಗಳು ಮತ್ತೆ ಕಿತ್ತು ಬಂದಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಡಿಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಮಿಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿದೆ ಎಂಬುದು. ಡಿಸಿಎಂ ಆದೇಶಕ್ಕೂ ಅಧಿಕಾರಿಗಳ ಡೋಂಟ್ ಕೇರ್. ರಿಪಬ್ಲಿಕನ್ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲ ಬಯಲು. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಜನರಲಿ ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಬಿತ್ತುತ್ತಿದ್ದಾರೆ. ಆದರೆ ಇಲ್ಲಿನ ಗುಂಡಿಮಯ ರಸ್ತೆಗಳನ್ನ ನೋಡಿದ್ರೆ ಇದೇನಾ ಡಿಕೆಶಿ ಅವರ ಕನಸಿನ ಬೆಂಗಳೂರು ಎಂಬ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಒಂದೆಡೆ ಗುಂಡಿಮಯ ರಸ್ತೆಗಳಿಂದ ಜನ ಪ್ರಾಣ ಬಿಡ್ತಿದ್ದಾರೆ, ಮತ್ತೊಂದೆಡೆ ಕಳಪೆ ಕಾಮಗಾರಿಗೆ ಮುಚ್ಚಿದ ಗುಂಡಿಗಳು ಒಂದೇ ವಾರದಲ್ಲಿ ಕಿತ್ತು ಬರ್ತಿದೆ. ಅಧಿಕಾರಿಗಳಿಗೆ ಡಿಸಿಎಂ ನೀಡಿದ್ದ ಡೆಡ್ಲೈನ್ ಮುಗಿದು 15 ದಿನ ಕಳೆದ್ರೂ ಇನ್ನೂ ಗುಂಡಿ ಮುಚ್ಚಿಲ್ಲ. ನಿಮ್ಮ ರಿಪಬ್ಲಿಕನ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ನಮ್ಮ ಪ್ರತಿನಿಧಿ ವೀರೇಶ್ ಶಾಂತಿನಗರದ ಮಿಷನ್ ರಸ್ತೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ರು. ಅದು ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ಮಿಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿದೆ ಎಂಬುದು. ಒಂದ್ ಕಡೆ BBMPಯ ಅಧಿಕಾರಿಗಳು ಈ ಒಂದು ಭಾಗದಲ್ಲಿ ಗುಂಡಿ ಮುಚ್ಚಿದ್ರು ಈ ಹಿಂದೆ, ಬಟ್ ಇದೆಲ್ಲ ಒಂದು ಮಳೆಗೆ ಕಿತ್ತುವಾಗಿದೆ. ಪಕ್ಕಾ ಕಳಪೆ ಕಾಮಗಾರಿ ಆಗಿದೆ. ಇನ್ನು ಹೊಸಕೆರಹಳ್ಳಿ ಸವಾರು ನಿತ್ಯ ನರಕ ದರ್ಶನ ಅನುಭವಿಸುತ್ತಿದ್ದಾರೆ. ಅಧಿಕಾರಿಗಳು ಗುಂಡಿ ಮುಚ್ಚುವ ಗೋಜಿಗೂ ಹೋಗಿಲ್ಲ. ಒಂದು 6 ತಿಂಗಳಿಂದ ಆಗಿದೆ ಈ ಪ್ರಾಬ್ಲಮ್ಮು. 6 ತಿಂಗಳಿಂದ ನಾವು ಸುಮಾರು ಜನಕ್ಕೆ ಹೇಳಿದ್ದೀವಿ, ಮಾಡಿಲ್ಲ. ದಿನ ಒಬ್ಬೊಬ್ಬರು ಇಬ್ಬಿಬ್ರು ಬೀಳ್ತಾವ್ರೆ ಮಳೆ ಬಂದಾಗೆಲ್ಲ. ನೆನ್ನೆನೂ ಒಬ್ಬರು ಯಾರೋ ಬಿದ್ದಿದ್ದಾರೆ, ಬಿದ್ದುಬಿಟ್ಟು ಫೋನ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಬೈದಿದ್ದಾರೆ. ಉಡುಪಿ ನಗರದ ಆದಿ ಉಡುಪಿಯಲ್ಲಿ APMC ಮಾರುಕಟ್ಟೆಯಲ್ಲಿ 5 ಕ್ವಿಂಟಾಲ್ ನಿಷೇಧಿತ ಚೀನಿ ಬೆಳ್ಳುಳ್ಳಿ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ನಗರಸಭೆ ಆಯುಕ್ತ ರಾಯಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಚೀನಿ ಬೆಳ್ಳುಳ್ಳಿ ಮಾರಾಟದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿ ನಡೆದಿದೆ. ಅದು ಪರಿಶೀಲನೆ ಮಾಡಿ ಅದನ್ನು ಅಷ್ಟನ್ನು ಸೀಜ್ ಮಾಡಿ ನಮ್ಮ APMC ಸ್ವಾಧೀನಕ್ಕೆ ಕೊಟ್ಟಿದ್ವಿ. ಆಹಾರ ಮತ್ತು ಸಂರಕ್ಷಣೆ ಅಧಿಕಾರಿಗಳನ್ನು ಆ ವಸ್ತುಗಳನ್ನು ಕಳಿಸಿ ಶಾಂಪಲನ್ನು ಅದು ಕಂಡು ಬಂದರೆ ಖಂಡಿತವಾಗಿಯೂ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಉಡುಪಿ ನಗರದ ವ್ಯಾಪ್ತಿಯಲ್ಲಿ ಮಾರ್ಕೆಟ್ ಇರ್ಬೋದು ಮತ್ತು ನಮ್ಮ APMC ಮಾರ್ಕೆಟಿಗೆ ಇಂಥ ಕೆಮಿಕಲ್ ಮಿಶ್ರಣವಾದಂಥ ಆಹಾರ ಪದಾರ್ಥಗಳು ಇರ್ಬೋದು, ತರಕಾರಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಇತರೆ ವಸ್ತುಗಳು ಬರೆದಿದ್ದಾಗೆ ನಾವು ಕಟ್ಟುನಿಟ್ಟು ಕ್ರಮ ಕೈಗೊಳ್ತೀವಿ. ಮತ್ತು ನಮ್ಮ ಸಿಬ್ಬಂದಿಗಳು ಸಹ ಯೋಜನೆ ಮಾಡಿ ಎಲ್ಲ ಪರಿಶೀಲನೆ ಮಾಡಲಿಕ್ಕೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಾಲವಾಡ ಕ್ರಾಸ್ ಬಳಿ ಏಕಾಏಕಿ ಸಾರಿಗೆ ಬಸ್ನ ಚಕ್ರ ಕಳಚಿ ಬಿದ್ದಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ಧಾರವಾಡದಿಂದ ನವಲಗುಂದ ಕಡೆಗೆ ಹೋಗ್ತಾ ಇದ್ದ ವೇಳೆ ಬಸ್ನ ಮುಂದಿನ ಚಕ್ರ ಕಳಚಿ ಹೊಲಕ್ಕೆ ಬಿದ್ದಿದೆ. ತಕ್ಷಣ ಚಾಲಕ ಶರೀಫ್ ಹಂಚಿನಾಳ ಬಸ್ ನಿಯಂತ್ರಣಕ್ಕೆ ತೆಗೆದುಕೊಂಡು ರಸ್ತೆ ಪಕ್ಕ ನಿಲ್ಲಿಸಿ ಅನಾಹುತವನ್ನ ತಪ್ಪಿಸಿದ್ದಾರೆ. ಕಳೆದ ರಾತ್ರಿ ಸುರಿದ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಗೆ ಸಿಡಿಲು ಬಡಿದು ಜೈನ ಮಂದಿರದ ಶಿಖರ ಜಖಂಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 1008 ಪಾರ್ಶ್ವನಾಥ ಜೈನ ಮಂದಿರದ ಶಿಖರಕ್ಕೆ ನಿನ್ನೆ ಸಿಡಿಲು ಬಡಿದ ಪರಿಣಾಮ ಶಿಖರದ ಒಂದು ಭಾಗದ ಸಿಮೆಂಟ್ ಕಿತ್ತು ಒಂದಷ್ಟು ಭಾಗಗಳು ಬಿರುಕು ಬಿಟ್ಟಿವೆ. ಇದೀಗ ಶಿಖರದ ದುರಸ್ತಿಗೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಕಡಿಮೆ ಬೆಲೆಯಲ್ಲಿ ಚಿನ್ನ ನೀಡುವುದಾಗಿ ನಂಬಿಸಿ ಹಣ ಪಡೆದು ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನ ತುಮಕೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜಿ ನಾಗೇನಹಳ್ಳಿ ಬಳಿ ಕಳೆದ ಸೆಪ್ಟೆಂಬರ್ 28ನೇ ತಾರೀಕಿನಂದು
ಆಂಧ್ರ ಮೂಲದ ಮಹಿಳೆಗೆ 4 ಕಡಿಮೆ ಬೆಲೆಗೆ ಚಿನ್ನ ಕೊಡಿಸೋದಾಗಿ ನಂಬಿಸಿ 5,50,000 ಹಣ ಪಡೆದು ಎಸ್ಕೇಪ್ ಆಗಿದ್ರು. ಘಟನೆ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ರಾಣಾ ಯುವರಾಜ್ ನಾಯಕ್, ಕನ್ವೇಶ್ ರಾಜು ಎಂಬುವರನ್ನ ಬಂಧಿಸಲಾಗಿದೆ. ಪ್ಯಾಲೆಸ್ತೈನ್ ಪರ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ ಹಿನ್ನೆಲೆ ಬದಾಮಿ ಪೊಲೀಸ್ ಠಾಣೆಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತನ ವಿರುದ್ಧ ದೂರು ದಾಖಲಾಗಿದೆ. ವಿಚಾರಣೆ ಹೆಸರಲ್ಲಿ ಬದಾಮಿ ಪಿಎಸ್ಐ ವಿಠಲ್ ನಾಯಕ್ ಹಾಗೂ ಇತರೆ ಕಾನ್ಸ್ಟೇಬಲ್ಗಳು ಎಸ್ಡಿಪಿಐ ಕಾರ್ಯಕರ್ತ ಸೈಯದ್ ಪಾಷಾ ಎಂಬಾತನ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಪೊಲೀಸರಿಂದ ಹಲ್ಲೆ ಹಿನ್ನೆಲೆ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರ ವಿರುದ್ಧ ಎಸ್ಡಿಪಿಐ ನಾಯಕರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀನು ಕೆಲಸ ಮಾಡಿಕೊಡುವ ವಿಚಾರಕ್ಕೆ ವಿಎ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಲಂಚ ಪಡೆಯುತ್ತಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಸ್ತೂರು ರಂಗಪ್ಪನಹಳ್ಳಿಯ ಗ್ರಾಮ ಆಡಳಿತಾಧಿಕಾರಿ ದಾಸೇಗೌಡ ವ್ಯಕ್ತಿಯೊಬ್ಬರಿಂದ ಲಂಚ ಪಡೆದಿದ್ದಾರೆ. ದಾಸೇಗೌಡರ ಲಂಚಾವತಾರ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸಿಕೊಂಡು ಮಂತ್ರಾಲಯಕ್ಕೆ ಹೋಗಿದ್ದವರ ಮನೆಗೆ ಖದೀಮರು ಕನ್ನ ಹಾಕಿ ಕಾಕಿ ಕೈಗೆ ತಗ್ಲಾಕೊಂಡಿರುವ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಯರ ದರ್ಶನಕ್ಕೆ ಹೋದವರ ಮನೆಗೆ ನುಗ್ಗಿದ ಕಳ್ಳರು 1.5 kg ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಆ ನಂತರ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನ ಪಡೆದು ವಾಪಸ್ ಆಗ್ತಿದ್ದ ವೇಳೆ ಆರೋಪಿ ಸನ್ಯಾಸಿ ನಂದೀಶ್ ಕಾಕಿ ಕೈಗೆ ಲಾಕ್ ಆಗಿದ್ದಾನೆ. ಇನ್ನು ಬಂಧಿತನಿಂದ 1 kg 800 ಗ್ರಾಂ ಚಿನ್ನ ಸೇರಿದಂತೆ 18,000 ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಸೈಟ್ ವಾಪಸ್ ಬಗ್ಗೆ ಬಿಜೆಪಿ ಟೀಕೆ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ನಾವು ಏನೇ ಮಾಡಿದ್ರೂ ಟೀಕೆ ಆಗುತ್ತೆ, ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ನಡೀತಾ ಇದೆ. ನೈತಿಕತೆ ಇದ್ದಾಗ, ಸತ್ಯ ಇದ್ದಾಗ ಯಾಕೆ ಹೆದರಬೇಕು? ಸೈಟ್ ವಿಚಾರದಲ್ಲಿ ಗೊಂದಲ ಆದ್ರೆ ಏನ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ನೋಡ್ರಿ, ಏನು ಮಾಡಿದ್ರು ಟೀಕೆ ಆಗ್ತಾ ಇದೆಯಲ್ವಾ? ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ, ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ. ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ? ಇದು ಎಲ್ಲೋ ಯಾವತ್ತಾದರೂ ಒಂದಿನ ಇದು ಕೊನೆ ಆಗಬೇಕಲ್ವಾ? ನೋಡ್ರಿ, ಏನು ಮಾಡಿದ್ರು ಟೀಕೆ ಧಾರವಾಡ ತಾಲೂಕಿನ ನಿಗದಿ ಗ್ರಾಮದ ರೈತನ ಹೊಲದಲ್ಲಿ ಹೆಬ್ಬಾವು ಪತ್ತೆಯಾಗಿದೆ. ಅಂಬ್ಲಿಕೊಪ್ಪ ಗ್ರಾಮದ ಹದ್ದಿನಲ್ಲಿರುವ ಸಿದ್ದಬಸಪ್ಪ ಹಳಿಯಾಳ ಎಂಬ ರೈತನ ಜಮೀನಿನಲ್ಲಿ ಕಬ್ಬಿನ ಗರಿ ಸುಲಿಯುವಾಗ ಹೆಬ್ಬಾವು ಪತ್ತೆಯಾಗಿದೆ. ಸ್ಥಳಕ್ಕೆ ಉರಗ ರಕ್ಷಕ ಯಲ್ಲಪ್ಪ ಜೋಡಹಳ್ಳಿ ಆಗಮಿಸಿ ಹೆಬ್ಬಾವನ್ನ ರಕ್ಷಿಸಿ ಅರಣ್ಯಕ್ಕೆ ರವಾನಿಸಿದ್ದಾರೆ. ಒಮ್ಮೆ ಅಟಕೆ ಹಿಡಿತದ್ರು.